ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ. ಜೂನ್ 16ರ ನಂತರದಲ್ಲಿ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಈ ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುವಂತಹ ಪರಿವರ್ತನೆ ಅಂತ ಹೇಳಿದರೆ ಗುರುವಿನ ಪರಿವರ್ತನೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಗುರು ಜೂನ್ 1ನೇ ತಾರೀಕು ಪರಿವರ್ತನೆ ಆಗ್ತಾನೆ. ಗೋಚಾರದಲ್ಲಿ ಗುರು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಒಂದು ಗುರುವಿನ ಅನುಗ್ರಹ ಅನ್ನುವಂಥದ್ದು ಅಲ್ಪ ಪ್ರಮಾಣದಲ್ಲಿ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಗುರು ಜನ್ಮಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಬಲಿಷ್ಠನಾಗಿದ್ದರೆ ಕಡಿಮೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ಗುರು ಕೊಡ್ತಾನೆ. ಗುರು ಬಲಹೀನನಾಗಿದ್ದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಪ್ರತಿಫಲಗಳು ಕಡಿಮೆ ಇರುತ್ತೆ. ಹಾಗಾಗಿ ಜ್ಯೋತಿಷಾಸ್ತ್ರದಲ್ಲಿ ಗುರುವಿನ ಪ್ರಾಬಲ್ಯತೆ ಅತ್ಯಂತ ಪ್ರಮುಖವಾಗಿದೆ. ನವಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಗುರು ಯಾವುದೇ ಗ್ರಹಗಳನ್ನು ನೋಡಿದರೂ ಕೂಡ, ಯಾವುದೇ ರಾಶಿಯನ್ನು ನೋಡಿದರೂ ಕೂಡ ಶುಭ ಫಲಗಳನ್ನು ಕೊಡುವಂತೆಯೇ ಗುರು ಪ್ರೇರಣೆಯನ್ನು ಕೊಡ್ತಾನೆ. ಆದ್ದರಿಂದ ಗುರು ಒಬ್ಬ ಚೆನ್ನಾಗಿದ್ದರೆ ಉಳಿದ ಗ್ರಹಗಳಿಂದ ಶುಭ ಫಲಗಳನ್ನು ಕೊಡುವ ಪ್ರೇರಣೆಯನ್ನು ಗುರು ಕೊಡ್ತಾನೆ ಅನ್ನುವ ಉದ್ದೇಶ ಗುರುವಿನ ಒಂದು ಪ್ರಾಮುಖ್ಯತೆ ಅತ್ಯಂತ ಒಂದು ಪ್ರಾಬಲ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇನ್ನು ಜೂನ್ 8ನೇ ತಾರೀಕು ಶುಕ್ರನು ಕೂಡ ಗುರುವಿನ ಜೊತೆಯಲ್ಲೇ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದೆಲ್ಲ ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಒಂದು ವಿವರ. ಇನ್ನು ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಈಗ ಗುರುಬಲ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಒಂದು ಅತ್ಯಂತ ಪ್ರಮುಖವಾದ ಶುಭ ಸುದ್ದಿ ಅಂತಲೇ ಹೇಳ್ಬೋದು. 7.5 ಪ್ರಭಾವದಿಂದ ಮೀನರಾಶಿಯವರಿಗೆ ತುಂಬ ಮಾನಸಿಕ ಖಿನ್ನತೆಗಳು, ಉದ್ಯೋಗದಲ್ಲಿ ಕಿರಿಕಿರಿಗಳು, ವಿವಾಹದ ವಿಳಂಬಗಳು ಉಂಟಾಗುವಂಥದ್ದು, ಆರೋಗ್ಯದ ಸಮಸ್ಯೆಗಳು, ಈ ರೀತಿಯಾಗಿ ಹಲವಾರು ವಿಚಾರಗಳು ಬಾಧಿಸ್ತಾನೇ ಬಂದಿದೆ ಮೀನರಾಶಿಯವರಿಗೆ. ಇಂತಹ ಸಮಯದಲ್ಲಿ ಬರುವಂತಹ ಈ ಒಂದು ಗುರುಬಲ ತುಂಬ ಬ್ಯಾಕಪ್ಪನ್ನು ಕೊಡುತ್ತೆ. ಆಲ್ಮೋಸ್ಟ್ 7.5 ಕೊನೆಯ 3 ವರ್ಷಗಳು ಉಳಿದಿದೆ ಮೀನರಾಶಿಯವರಿಗೆ. ಈ 3 ವರ್ಷಗಳಲ್ಲಿ ಗುರುವಿನ ಸಂಚಾರ ತುಂಬ ಉತ್ತಮ ಸ್ಥಾನಗಳಲ್ಲಿ ಉಂಟಾಗುತ್ತೆ. ಹಾಗಾಗಿ ಏನೆಲ್ಲ ಸಮಸ್ಯೆಗಳು ಕಳೆದ 2-2.5 ವರ್ಷಗಳಲ್ಲಿ ಮೀನರಾಶಿಯವರು ನೋಡಿದ್ದೀರ, ಈಗ ಅದಕ್ಕೆಲ್ಲ ಒಂದು ಉತ್ತಮ ಫಲಿತಾಂಶ ಅಥವಾ ಉತ್ತಮ ಪರಿಹಾರ ಸಿಗುವ ಸಮಯ ಇದಾಗಿರುತ್ತೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಮೀನರಾಶಿಯವರಿಗೆ ಅತ್ಯಂತ ಪ್ರಮುಖವಾಗಿ ಉದ್ಯೋಗದಲ್ಲಿ ಒಂದು ಏಳಿಗೆ, ಅಭಿವೃದ್ಧಿ ಅಥವಾ ಹೊಸ ಉದ್ಯೋಗ, ಪ್ರಮೋಷನ್, ಇನ್ಕ್ರಿಮೆಂಟ್ ಈ ಥರದ ವಿಚಾರಗಳು ಈಗ ಸಕ್ಸಸ್ಸನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಈ ಸಮಯಗಳಲ್ಲಿ ಪ್ರಯತ್ನಗಳನ್ನು ಹೆಚ್ಚು ಮಾಡಿಕೊಳ್ಳಿ, ಈ ಸಮಯಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಕಳೆದ 2 ವರ್ಷಗಳ ಸಮಸ್ಯೆಗಳಿಗೆ ಈಗ ಪರಿಹಾರ ಕಂಡುಕೊಳ್ಳುವಂತಹ ಸಮಯ. ಶನಿ ಸಂಬಂಧವಾಗಿ ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡಿ, ಹನುಮಾನ್ ಚಾಲಿಸ ಕೇಳುವಂಥದ್ದು, ರಾಮನ ಆರಾಧನೆ ಮಾಡುವಂಥದ್ದು, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಗುರುಗಳ ದರ್ಶನ ಮಾಡಿ, ಏಕೆಂದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅಂದರೆ ಉಳಿದೋಗಿರುವ ಸಮಸ್ಯೆಗಳನ್ನು ಈಗ ಪರಿಹಾರ ಮಾಡ್ಕೊಳ್ಬೋದು ನೀವು. ಇದಕ್ಕಿಂತ ಬೆಟರ್ ಟೈಮ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿಂದ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕಿಂತ ಒಳ್ಳೆಯ ಸಮಯ ಸಿಗೋದಿಲ್ಲ. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಇದರಲ್ಲಿ ಅನುಕೂಲಗಳನ್ನು ಕಾಣೋದಕ್ಕೆ ಗುರು 5ನೇ ಮನೆಗೆ ಬರುವಂಥದ್ದು ಖಂಡಿತ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ.
ಯಾವುದೇ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಇಲ್ಲಿಂದ ಮುಂದೆ ನಿಮ್ಮ ಉದ್ಯೋಗ, ಇನ್ವೆಸ್ಟ್ಮೆಂಟ್, ವ್ಯವಹಾರ, ಪ್ರಮೋಷನ್, ಇನ್ಕ್ರಿಮೆಂಟ್, ಹೊಸ ಉದ್ಯೋಗ ಇವೆಲ್ಲ ವಿಚಾರಗಳು ಕೂಡ ಖಂಡಿತ ಸಕ್ಸಸ್ಸನ್ನು ಕೊಡುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಬೆಸ್ಟ್ ಟೈಮ್ ಇದು. ಯಾವುದೇ ಸಮಸ್ಯೆಗಳಿಲ್ಲ, ಅನುಕೂಲಗಳನ್ನು ನೋಡ್ತೀರಾ. ಹೊಸ ಭೂಮಿ ಖರೀದಿ ಮಾಡುವಂಥದ್ದು ಅಥವಾ ಮಾರುವಂತಹ ವಿಚಾರಗಳಿದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಮನೆ ಕಟ್ಟುವಂತಹ ವಿಚಾರಗಳಿಗೆ 100% ಬೆಟರ್ ಟೈಮ್ ಇದು, ಖಂಡಿತ ಮಾಡ್ಬೋದು. ಹೊಸ ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಅದ್ಭುತವಾದಂತಹ ಸಮಯ. ಏಕೆಂದರೆ ಜನ್ಮರಾಶಿಯ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಚಂದ್ರನ ಮೇಲೆ ಬೀಳುವಂತಹ ಗುರುದೃಷ್ಟಿ ಖಂಡಿತ ಅನುಕೂಲಗಳನ್ನು ಮಾಡುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಯಾವುದೇ ರೀತಿಯ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳಿದ್ದರೆ ಈಗ ಅದಕ್ಕೆ ಒಂದು ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಉತ್ತಮವಾದಂತಹ ಸಮಯ. ಸಂತಾನ ಸ್ಥಾನದಲ್ಲೇ ಗುರುವಿನ ಸಂಚಾರ ಆಗ್ತಾ ಇರುತ್ತೆ. ಗುರುತರವಾದ ಸಂತಾನವನ್ನು ಪಡೆಯೋದಕ್ಕೆ ತುಂಬ ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಏಕೆಂದರೆ ಪಂಚಮಾಧಿಪತಿ ಕೂಡ ಚಂದ್ರನೇ ಆಗಿರೋದರಿಂದ ಚಂದ್ರನ ಮೇಲೆ ಬೀಳುವ ಗುರುದೃಷ್ಟಿ, ಸಂತಾನ ಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿರುವಂತಹ ಗುರುಬ್ರಹ್ಮ, ಈ ಎಲ್ಲ ವಿಚಾರಗಳಲ್ಲಿ ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಮೀನರಾಶಿಯವರಿಗೆ ಏನೆಲ್ಲ ಶತ್ರುಗಳ ಹುಟ್ಕೊಂಡಿದ್ರು ಅವರೆಲ್ಲ ಮಿತ್ರರಾಗುವಂತಹ ಸಮಯ. ಒಂದು ರೀತಿ ಒಳ್ಳೆಯದ್ರ ಕಡೆಗೆ ಯೂಟರ್ನ್ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ಒಂದು ಅದ್ಭುತವಾದ ಯೂಟರ್ನ್ ಸಿಗುತ್ತೆ ಇಲ್ಲಿಂದ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ವಿವಾಹದ ಅಂಚಿನಲ್ಲಿ ಇರುವಂಥವರಿಗೆ, ಜನ್ಮರಾಶಿಯಲ್ಲಿರುವಂತಹ ಶನಿ ಮೀನರಾಶಿಯವರಿಗೆ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಬಹಳಷ್ಟು ವಿಳಂಬ ಮಾಡ್ತಾನೆ ಬಂದಿದ್ದಾನೆ. ಈಗ ಅದಕ್ಕೆಲ್ಲ ಒಂದು ಪರಿಹಾರ ಸಿಗುವಂತಹ ಸಮಯ. ಅಕ್ಟೋಬರ್ ತನಕ ಅದ್ಭುತವಾದ ಗುರುಬಲ ಇರುತ್ತೆ. ಈ ಸಮಯದಲ್ಲಿ ನಿಶ್ಚಯ ಆಗುವಂಥದ್ದು ಅಥವಾ ವಿವಾಹ ಆಗುವಂಥದ್ದು ಇದೆಲ್ಲದೂ ಕೂಡ ಮೀನರಾಶಿಯವರಿಗೆ ಲೈಫ್ ಟೈಮ್ ಒಳ್ಳೆ ಫಲಗಳನ್ನು ಕೊಡುತ್ತೆ. ಖಂಡಿತವಾಗ್ಲೂ ಈ ಸಮಯಗಳನ್ನು ಮಿಸ್ ಮಾಡಿಕೊಳ್ಬೇಡಿ. ಏಕೆಂದರೆ ತುಂಬ ಪ್ರಯತ್ನಗಳನ್ನು ಮಾಡಿದ್ದೀರಾ. ಫಲ ಕೊಡುವ ಸಮಯದಲ್ಲಿ ಪ್ರಯತ್ನಗಳನ್ನು ಕಡಿಮೆ ಮಾಡಿಕೊಳ್ಬೇಡಿ ಮೀನರಾಶಿಯವರು. ಇನ್ನು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದಲ್ಲಿ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವ, ಅಂದರೆ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ಸಮಸ್ಯೆಗಳಿದ್ದರೆ ದಂಪತಿಗಳ ನಡುವೆ ಈಗ ಅದಕ್ಕೆ ಒಂದು ರೆಮಿಡಿ ಸಿಗುವಂತಹ ಸಮಯ. ಖಂಡಿತ ಪ್ರಯತ್ನ ಮಾಡಿ, ಅನುಕೂಲಗಳನ್ನು ಕಾಣ್ತೀರಾ. ಗುರುಗಳ ದರ್ಶನ ಮಾಡಿ, ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಕಂಟಕಗಳಿಲ್ಲ, ಮೃತ್ಯುಬಾಧೆಗಳಿರೋದಿಲ್ಲ, ಟೆನ್ಷನ್ಗಳು ತುಂಬ ಕಡಿಮೆ ಆಗುವಂತಹ ಸಮಯ ಇದು. ಗುರು ದರ್ಶನ ಮಾಡಿದರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರ. ಭಾಗ್ಯೋದಯಗಳು ಉಂಟಾಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳನ್ನು ಅನುಕೂಲ ಮಾಡಿಕೊಳ್ಳುವಂತಹ ಸಮಯ. ಹೊಸ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂತಹ ಸಮಯ. ಪಿತೃವಿನ ಒಂದು ಆಶೀರ್ವಾದಗಳನ್ನು ಹೆಚ್ಚಾಗಿ ಪಡೆದುಕೊಳ್ಳುವಂಥದ್ದು, ಆಸ್ತಿಪಾಸ್ತಿಗಳನ್ನು ಒಂದು ಉತ್ತಮ ಸ್ಥಿತಿಗೆ ತರುವಂಥದ್ದು, ಇದೆಲ್ಲದೂ ಕೂಡ ಮೀನರಾಶಿಯವರಿಗೆ ತುಂಬ ಯೂಟರ್ನನ್ನು ಕೊಡುತ್ತೆ. ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಕರ್ಮ ಉದ್ಯೋಗ, ಮೀನರಾಶಿಯವರಿಗೆ ಪ್ರಬಲವಾಗಿ ಸಮಸ್ಯೆ ಕೊಟ್ಟಿರುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ. ಈ 7.5 ಪ್ರಭಾವಗಳು ಹೆಚ್ಚಾಗಿ ಮೀನರಾಶಿಯವರಿಗೆ ತೊಂದರೆ ಮಾಡಿರುವಂಥದ್ದು ಉದ್ಯೋಗ ಕ್ಷೇತ್ರದ ಬಗ್ಗೆ. ಈಗ ಅದರಲ್ಲಿ ಒಂದು ದೊಡ್ಡ ಪ್ರಮಾಣದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಹೊಸ ಯೂಟರ್ನ್ ಒಳ್ಳೆಯದ್ರ ಕಡೆಗೆ ಸಿಗುವಂಥದ್ದಿದೆ ಮೀನರಾಶಿಯವರಿಗೆ. ಈ ಅಕ್ಟೋಬರ್ ತನಕ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಆಪರ್ಚುನಿಟಿಗಳು ಬಂದರೂ ಕೂಡ ಕಣ್ಮುಚ್ಕೊಂಡು ಒಪ್ಕೊಳ್ಬೋದು. ಅದರಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಇದು ಲಾಂಗ್ ಟರ್ಮ್, ಮುಂದಿನ ಒಂದು 3-4 ವರ್ಷಗಳಿಗೆ ಅದು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ಕ್ರಿಮೆಂಟ್, ಪ್ರಮೋಷನ್ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೊಸ ಉದ್ಯೋಗದ ಅವಕಾಶಗಳು ಬಂದರೂ ಕೂಡ ಅಕ್ಟೋಬರ್ ತನಕ ಖಂಡಿತವಾಗ್ಲೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೋದು ಮೀನರಾಶಿಯವರು. ಟೆನ್ಷನ್ ಕಡಿಮೆ ಇರುತ್ತೆ, ಕಡಿಮೆ ಪ್ರಯತ್ನ, ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡ್ಬೋದು. ಲಾಭಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಲಾಭಸ್ಥಾನಾಧಿಪತಿ ಶನಿ ಮೇಲೂ ಕೂಡ ಗುರುದೃಷ್ಟಿ ಬೀಳ್ತಾ ಇದೆ. ಗುರುವಿನ ಅನುಗ್ರಹ ಮೀನರಾಶಿಯವರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಲಾಂಗ್ ಟರ್ಮಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಅಥವಾ ಆಲೋಚನೆಗಳಿದ್ದರೆ ಖಂಡಿತವಾಗ್ಲೂ ಮುಂದುವರಿಸಿ.
ಸ್ವಲ್ಪ ಕಷ್ಟ ಅಂತ ಅನಿಸಿದರೂ ಕೂಡ ಮುಂದೆ ಅದು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮೀನರಾಶಿಯವರಿಗೆ ಸಮಸ್ಯೆಗಳನ್ನು ಕಡಿಮೆ ಮಾಡುವಂತಹ ಸಮಯ ಇದು, ಅಥವಾ ನಿಂತು ಹೋಗಿರುವಂತಹ ಕೆಲಸಗಳನ್ನು ಮುಂದುವರಿಸೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಖಂಡಿತ ಅನುಕೂಲಗಳನ್ನು ಪಡ್ಕೋತೀರ. 12ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಡಿಸೆಂಬರಲ್ಲಿ ರಾಹು ಏಕಾದಶಕ್ಕೆ ಬರ್ತಾನೆ. ಸೊ ಆ ಒಂದು ಪರಿವರ್ತನೆ ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಿವೆನ್ಷನ್ಗಳನ್ನು ನೋಡ್ಕೊಳ್ಳಿ. ಅಂದರೆ ಸೇವಿಂಗ್ಸ್ ಮೀನರಾಶಿಯವರಿಗೆ ತುಂಬ ಅವಶ್ಯಕ. ಏಕೆಂದರೆ ನೆಕ್ಸ್ಟ್ ಇಯರ್ ಜೂನಲ್ಲಿ ಶನಿ ಧನಸ್ಥಾನಕ್ಕೆ ಬಂದು ನೀಚನಾಗಿ ಕೂತ್ಕೊಳ್ತಾನೆ. ಆವಾಗ ಬರಬೇಕಾಗಿದ್ದು ಬರೋದು ಕಷ್ಟ ಇದೆ, ನೀವು ಖರ್ಚು ಮಾಡಿದ್ದರಲ್ಲಿ ಲಾಭ ಪಡೆಯೋದು ಕೂಡ ಕಷ್ಟ ಇದೆ. ಸೊ ಶನಿಯ ಇನ್ನೊಂದು ಪರಿವರ್ತನೆ ಏನಿದೆ ಮುಂದಿನ ವರ್ಷ ಜೂನ್ ನಂತರ, ಅದು ಮೀನರಾಶಿಯವರಿಗೆ ನೇರವಾಗಿ ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಈ 1 ವರ್ಷಗಳ ಕಾಲ ಮೀನರಾಶಿಯವರು ಏನೆಲ್ಲ ಸೇವಿಂಗ್ಸ್ ಮಾಡೋದಕ್ಕೆ ಸಾಧ್ಯ ಖಂಡಿತ ಆ ಪ್ರಯತ್ನಗಳನ್ನು ಮಾಡಿ. ಯಾವುದಾದ್ರೂ ಹೂಡಿಕೆಗಳನ್ನು ಮಾಡುವಂಥದ್ದಿದ್ರೂ ಕೂಡ ನಿಮ್ಮ ಬಜೆಟ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ. ತುಂಬ 5-6 ವರ್ಷಗಳ ಒಂದು EMI ಥರ ಇದನ್ನು ತುಂಬ ಡ್ರ್ಯಾಗ್ ಮಾಡಬೇಡಿ. ಬಜೆಟ್ಟಿನ ಒಂದು 20% ಕಡಿಮೆನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೇವಿಂಗ್ಸ್ ಅನ್ನೋದು ಈ ಗುರುಬಲದಲ್ಲಿ ಮೀನರಾಶಿಯವರು ಏನೆಲ್ಲ ಮಾಡ್ಕೋತೀರಾ, ಇದು ನೆಕ್ಸ್ಟ್ ಇಯರ್ ಜೂನ್ ನಂತರ ಶನಿ ಪರಿವರ್ತನೆ ಆಗುವ ಸಮಯಕ್ಕೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಏಕೆಂದರೆ ಇದು ತುಂಬ ಒಳ್ಳೆಯ ಸಮಯ, 12 ವರ್ಷಕ್ಕೊಮ್ಮೆ ಬರುವಂಥದ್ದು ಮೀನರಾಶಿಯವರಿಗೆ. ಮುಂದಿನ ದಿನಗಳಿಗಾಗಿ ಏನೆಲ್ಲ ಪ್ಲ್ಯಾನಿಂಗ್ಗಳನ್ನು ಮಾಡ್ಕೊಳ್ಬೋದು, ಖಂಡಿತ ಅದು ಕೈ ಹಿಡಿಯುವಂಥದ್ದಾಗಿರುತ್ತೆ. ಯಾವುದು ಹುಸಿ ಆಗೋದಿಲ್ಲ. ಮೀನರಾಶಿಯವರು ಆದಷ್ಟು ಫೈನಾನ್ಷಿಯಲ್ ವಿಚಾರದಲ್ಲಿ ಸೇವಿಂಗ್ಸ್ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಸೊ ಗುರು ಪರಿವರ್ತನೆ ಮೀನರಾಶಿಯವರಿಗೆ ಒಂದು ದೊಡ್ಡ ಪ್ರಮಾಣದ ಟರ್ನ್ ಕೊಡುತ್ತೆ. ಅದು ಒಳ್ಳೆಯ ವಿಚಾರಗಳ ಕಡೆಗೆ ನಿಂತಿರುವಂತಹ ಎಷ್ಟೋ ಕೆಲಸಗಳು ಮುಂದುವರಿಯುತ್ತೆ. ಪ್ರಮುಖವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕೊಡುತ್ತೆ. ಈ ಗುರುವಿನ ಪರಿವರ್ತನೆ, ಗುರುವಿನ ಅನುಗ್ರಹಕ್ಕಾಗಿ ಇನ್ನಷ್ಟು ಗುರುಗಳ ದರ್ಶನ ಮಾಡಿ ಸ್ತೋತ್ರಗಳನ್ನು ಪಠನೆ ಮಾಡಿ. ಎಲ್ಲ ನವಗ್ರಹಗಳು ಕೂಡ ಮೀನರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.